ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಂಡೇ ವ್ಲಾಗ್‌ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ತಿಳಿ ಸಾಂಬಾರ್‌ನ ಮಾಡಿದ್ದೆ. ಹಾಗೇನೆ ಹೊರಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅಲ್ಲಿಗೆ ಹೋಗಿದ್ವಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಮಂಡೇ ಹುಣ್ಣಿಮೆ ಇತ್ತು. ಅದರಿಂದ ಬೇಗನೆ ಎದ್ದು ಮನೆಯೆಲ್ಲಾನು ಕ್ಲೀನ್ ಮಾಡ್ಕೊಂಡೆ. ಜೊತೆಗೆ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ಲು. ಅವಳಿಗೆ 7:30ಗೆ ವ್ಯಾನ್ ಬರುತ್ತೆ. ಆದ್ರಿಂದ ಅವಳಿಗೂ ಅಷ್ಟೇನೆ ಬೇಗನೆ ಲಂಚ್ ಬಾಕ್ಸ್‌ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಅದಾದ್ಮೇಲೆ ಮನೆಯೆಲ್ಲಾನು ಕ್ಲೀನ್ ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು ಈಗ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೀಪ ಹಚ್ಚಿದ್ದು ದೇವ್ರ ಮನೆಗೆ ಎತ್ತಿಟ್ಟಿದ್ನಲ್ಲ, ಅದು ಹಾಗೆ ಇತ್ತು. ಸಂಡೇ ನಾವು ದೇವ್ರ ಮನೇಲಿ ಪೂಜೆ ಏನು ಮಾಡಲ್ಲ. ದೇವ್ರ ಮನೆ ಒಳಗಡೆನೂ ಹೋಗಲ್ಲ. ಆದ್ರಿಂದ ಅದು ಹಾಗೆ ಇತ್ತು. ಇವತ್ತು ಮಂಡೇ ಅದನ್ನ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಂಡೇ ಮತ್ತೆ ಗುರುವಾರ, ಶುಕ್ರವಾರ, ಶನಿವಾರ ಪೂಜೆ ಮಾಡ್ತೀವಿ. ಅದ್ ಬಿಟ್ರೆ ಇನ್ನು ಸಂಡೇ ಮತ್ತೆ ಟ್ಯೂಸ್‌ಡೇ, ವೆಡ್ನೆಸ್‌ಡೇ ಪೂಜೆ ಏನ್ ಮಾಡಕ್ ಹೋಗಲ್ಲ. ಕೆಲವ್ರ ಮನೇಲಿ ಸಂಡೇ ಕೂಡ ಪೂಜೆ ಮಾಡ್ತಾರೆ. ಶಿವನ ವಾರ ಇದ್ದಾಗ ಅಥವಾ ಅವ್ರವ್ರ ಮನೆಯಲ್ಲಿ ದೇವ್ರುಗಳು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ವಾರಗಳಲ್ಲಿ ಪೂಜೆಗಳನ್ನ ಮಾಡ್ಕೋತಾರೆ. ನಮ್ಮ ಮನೇಲಿ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ಪೂಜೆ ಮಿಸ್ ಮಾಡೋಗೆ ಆಗಿಲ್ಲ. ಅದಾದ್ಮೇಲೆ ದೀಪಲೆ ಕಂಬಗಳೆಲ್ಲನ ಎತ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆಗೆ ಅಂತ ಇಟ್ಟಿದ್ವಲ್ಲ ಹೂಗಳೆಲ್ಲ, ಅದೆಲ್ಲ ಒಣಗೋಗಿತ್ತು. ಅದನ್ನೆಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ದೇವ್ರ ಮನೆನೂ ಕೂಡ ಒರೆಸ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸಕ್ಕೆ ಇಟ್ಟಿದ್ದಂತಹ ಕಾಯಿನ ಇನ್ನೂ ಅಲ್ಲೇ ಇಟ್ಟಿದ್ದೀವಿ. ಮಂಡೇ ಹುಣ್ಣಿಮೆ ಇತ್ತಲ್ಲ ಅದರಿಂದ ಮಾಡ್ಲಿಲ್ಲ. ಜೊತೆಗೆ ನಾವು ಹೊರಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಹೋಗ್ತಿದ್ವಲ್ಲ, ಅದರಿಂದ ಇವತ್ತೇನ್ ಪಾಯಸ ಅದನ್ನ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ನಾದ್ವಿ. ಅದರಿಂದ ಏನಾದ್ರೂ ಸ್ವೀಟ್ ಅನ್ನ ಮಾಡ್ಕೋತಾರೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗ್ಲೂ ಅದ್ರಲ್ಲಿ ಪಾಯಸನೇ ಮಾಡ್ತೀವಿ, ಅಕ್ಕಿ ಪಾಯಸನ. ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂಗಳು ತಂದಿದ್ರಲ್ಲ, ಅದು ಸ್ವಲ್ಪ ಎಕ್ಸ್ಟ್ರಾ ಹಾಗೆ ಇತ್ತು. ಅದನ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವತ್ತು ಮಡ್ಸ್ಕೊಳ್ತಾ ಇದ್ದೀನಿ ದೇವ್ರಿಗೆ. ಜೊತೆಗೆ ನಮ್ಮ ಮನೆ ಪಕ್ಕನೆ ನಾವು ದಾಸವಾಳದ ಗಿಡನ ಹಾಕಿದೀವಿ. ಅದರಿಂದ ಹೂವನ್ನ ಹೊರಗಡೆ ತಗೊಳ್ಳೋದೇ ಇಲ್ಲ. ಇಲ್ಲೇ ದಾಸವಾಳನೇ ಎಲ್ಲಾ ಫೋಟೋಗೂ ಆಗೋಷ್ಟು ದಾಸವಾಳ ಬಿಡುತ್ತೆ. ಫಸ್ಟಿಗೆ ನಾನು ಮದ್ವೆ ಆದಾಗ ಒಂದು 2 ಇಯರ್ಸು ಹೊರಗಡೆಯಿಂದ ಸೇವಂತಿಗೆ ತಂದ್ಬಿಟ್ಟು ಮಡಿಸ್ತಾ ಇದ್ವಿ. ಅದಾದ್ಮೇಲೆ ಇಲ್ಲಿ ಗಿಡ ಹಾಕೊಂಡ್ಮೇಲೆ ಈಗ ಆಲ್ರೆಡಿ ಒಂದು 4 ವರ್ಷದಿಂದ ಈ ದಾಸವಾಳ ಹೂವೇ ಸಾಕಷ್ಟು ಬಿಡುತ್ತೆ. ಅದ್ರಲ್ಲೇ ನಾವು ಪೂಜೆನ ಮಾಡ್ಕೊಳ್ತೀವಿ. ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಜಾಸ್ತಿ ಹೂ ಬಿಟ್ಟಾಗಂತೂನು. ಒಂದು 4ರಿಂದ 5 ಕಲ್ಲರಷ್ಟು ದಾಸವಾಳ ಇದೆ. ಇನ್ನು ದೇವ್ರ ಪೂಜೆಗೆ ಅಂತ ಹೇಳಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಈಗ ಹೂವೆಲ್ಲಾನು ಮಡ್ಸ್ಕೊಂಡೆ. ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ನನ್ನ ಮಗಳಿಗೆ ಲಂಚ್ ಬಾಕ್ಸ್‌ಗೆ ಮಾಡಿದ್ದೆ. ಇನ್ನು ಅಪ್ಪ ಗದ್ದೆಗೆ ಹೋಗಿದ್ರು ಕೆಲಸದವ್ರು ಬರ್ತಾರೆ ಅಂದ್ಬಿಟ್ಟು. ಅವರಿಗೆ ರೈಸ್ ಮತ್ತೆ ಸಾಂಬಾರ್‌ನ ಮಾಡ್ಕೊಟ್ಟಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು. ಇನ್ನು ನಾನು ಅಮ್ಮ ಇಬ್ಬರೇ ಇದ್ದಿದ್ರಿಂದ ರೈಸ್ ಇತ್ತು ಅದನ್ನೇ ತಿನ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೆ. ಜೊತೆಗೆ ಮಧ್ಯಾಹ್ನ ನಾವು ಬರೋದೇನಾದ್ರೂ ಲೇಟ್ ಆಗ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆಯಲ್ಲ, ಅಲ್ಲಿಂದ ಬರೋದೇನಾದ್ರೂ ಲೇಟ್ ಆಗುತ್ತೆ ಅಂತ ಹೇಳಿ, ಇನ್ನು ಅಪ್ಪ ಅಷ್ಟರಲ್ಲಿ ಗದ್ದೆಯಿಂದ ಬರ್ತಾರೆ ಅಂತ ಹೇಳಿ ರೈಸಿಗೆ ಫಿಟ್ ಮಾಡ್ಕೊಂಡು ಸ್ವಲ್ಪ ಸಿಂಪಲ್ ಆಗಿ ತಿಳಿ ಸಾಂಬಾರ್‌ನ ಮಾಡಿದ್ದೆ. ಅದನ್ನ ನಿಮ್ ಜೊತೆ ಈಗ ಶೇರ್ ಮಾಡ್ತೀನಿ. ಈಗ ಪೂಜೆ ಎಲ್ಲ ಆಯ್ತು. ಈಗ ಹೊರಡೋಷ್ಟ್ರಲ್ಲಿ ತಿಳಿ ಸಾಂಬಾರ್‌ನ ಮಾಡಿಬಿಡೋಣ ಅಂತ ಬೇಗ ಬೇಗನೆ ಆಗುವಂತ ಸಿಂಪಲ್ ಆಗಿ ಮಾಡ್ಕೋಬಹುದಾದಂತಹ ಒಂದು ತಿಳಿ ಸಾಂಬಾರ್‌ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ 3 ಹಣ್ಣಾಗಿರುವಂತ ಟೊಮೊಟೊನ ತಗೊಂಡಿದ್ದೀನಿ. ಹಾಗೇನೆ 1 ಈರುಳ್ಳಿನ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ನೀಟಾಗಿ ಸಿಪ್ಪೆ ಎಲ್ಲಾನು ಬಿಡಿಸಿ ಈರುಳ್ಳಿ ಮತ್ತೆ ಟೊಮೊಟೊನ ಕಟ್ ಮಾಡ್ಕೋಬೇಕು. ಟೊಮೊಟೊ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಇದನ್ನ ರುಬ್ಬಲ್ಲ, ಹಾಗೇನೆ ಫ್ರೈ ಮಾಡ್ತಾನೆ ಇದು ಚೆನ್ನಾಗಿ ಬೇಯಬೇಕು.
ಆ ಥರ ಇದನ್ನ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಉದ್ದುದ್ದಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸ್ತಾ ಬೇಯಿಸ್ತಾ ಅದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ಅದರಿಂದ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇನೆ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಂ ಸೈಜಲ್ಲಿ. ಈ ಕಟ್ ಮಾಡಿ ಹಾಕೋದ್ರಿಕ್ಕಿಂತ ಕೆಲವೊಬ್ರು ಈಗ ಜಜ್ಜಿಬಿಟ್ಟು ಹಾಕ್ತಾರೆ ಈರುಳ್ಳಿನ, ಅದು ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡ್ತೀನಿ. ಇವತ್ತು ಈ ಥರ ಮಾಡೋಣ ಅಂತ ಹೇಳಿ ಈರುಳ್ಳಿನೂ ಅಷ್ಟೇನೆ ಟೊಮೊಟೊ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೆ. ಟೊಮೊಟೊ ಹಾಗೇನೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಕಟ್ ಮಾಡ್ಕೋಬೇಕು. ತುಂಬಾನೇ ಸಿಂಪಲ್ ಆಗಿ ಆಗುತ್ತೆ, ಹಾಗೆ ಬೇಗನೆ ಆಗುತ್ತೆ. ತಿಳಿ ಸಾಂಬಾರು ಹಾಗೆ ರಸಮಲ್ಲಿ ವೆರೈಟಿಯಾಗಿ ಮಾಡ್ಕೋಬೋದು. ಅದರಲ್ಲಿ ಇದೊಂದು ಸಿಂಪಲ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಒಂದು 2ರಿಂದ 3 ಥರದಂತಹ ತಿಳಿ ಸಾಂಬಾರು, ರಸಮ್‌ನ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ತಿಳಿ ಸಾಂಬಾರಿಗೆ ನಾನಿಲ್ಲಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಈರುಳ್ಳಿನೂ ಅಷ್ಟೇನೆ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪುನು ಅಷ್ಟೇನೆ ಅದ್ರ ಬೇರೆಲ್ಲನೂ ತೆಗೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಹೊರಗಡೆ ಎಲ್ಲಾದರೂ ಹೋಗಬೇಕಿತ್ತು ಅಥವಾ ನೈಟ್ ಡಿನ್ನರಿಗೆ ಸಿಂಪಲ್ ಆಗಿ ಲೈಟಾಗಿ ಏನಾದರೂ ಮಾಡ್ಕೋತೀನಿ ಅಂದರೆ ಈ ತಿಳಿ ಸಾಂಬಾರು ಒಂದು ಒಳ್ಳೆ ರೆಸಿಪಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ಒಣಮೆಣಸಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನೂ ಅಷ್ಟೇನೆ ಸಿಪ್ಪೆನ ಬಿಡಿಸಿ ಎಸಳನ್ನ ಸ್ವಲ್ಪ ಜಜ್ಜಿ ಇಟ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕ್ಬಿಟ್ರೆ ಅದು ಸಿಡಿದ್ಬಿಡುತ್ತೆ ಜಜ್ಜದಂತೆ ಹಾಕಿದ್ರೇನೆ. ಇದು ಆಲ್ರೆಡಿ ಒಂದ್ಸಲ ನಾನು ಚೆಕ್ ಮಾಡಿದ್ದೀನಿ, ಫುಲ್ಲು ಸಿಡಿದ್ಬಿಡುತ್ತೆ. ಅದರಿಂದ ಯಾವಾಗಲೂ ಅಷ್ಟೇನೆ ಅದನ್ನು ಜಜ್ಜಿಬಿಟ್ಟು ಹಾಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಜೊತೆಗೆ ಸಿಡಿಯಲ್ಲ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡೆ. ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಇಂಗನ್ನ ಹಾಕೊಂಡು ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೇನೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಾನು ಈ ರೀತಿ ಒಗ್ಗರಣೆ ಹಾಕಬೇಕಾದ್ರೆ ಯಾವಾಗಲೂ ಅಷ್ಟೇನೆ ಒಂದು ಪ್ಲೇಟನ್ನ ಮೇಲ್ಗಡೆ ಈ ರೀತಿ ಮುಚ್ಚಿಬಿಡ್ತೀನಿ. ಏಕೆಂದರೆ ಆ ಎಣ್ಣೆಗೆ ಒಗ್ಗರಣೆ ಹಾಕಿದಾಗ ಎಣ್ಣೆ ಎಲ್ಲ ಗ್ಯಾಸ್ ಸ್ಟವ್ ಮೇಲೆಲ್ಲ ಹಾರುತ್ತೆ, ನೆಲಕ್ಕೆಲ್ಲ ಹಾರುತ್ತೆ. ಅದಾದಮೇಲೆ ಎಲ್ಲ ಎಣ್ಣೆ ಜಡ್ಡು ಕಾಲಿಗೆಲ್ಲ ಅಂಟ್ತಾ ಇರುತ್ತೆ, ಅದು ನಂಗೆ ಇಷ್ಟ ಆಗಲ್ಲ. ಹಾಗೆಯೇ ಗ್ಯಾಸ್ ಸ್ಟವ್ ಅಷ್ಟೇನೆ ತುಂಬ ಗಲೀಜಾಗಿಬಿಡುತ್ತೆ ಈ ಥರ ಮಾಡಿಕೊಂಡ್ರೆ. ಅದರಿಂದ ನಾನು ಯಾವಾಗಲೂ ಅಷ್ಟೇನೆ ಒಗ್ಗರಣೆ ಮಾಡಬೇಕಾದ್ರೆ ಒಂದು ಪ್ಲೇಟು ಅಥವಾ ಲಿಡ್ಡನ್ನ ಈ ರೀತಿ ಕ್ಲೋಸ್ ಮಾಡಿಬಿಡ್ತೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲನ ಹಾಕೊಂಡಾದ್ಮೇಲೆ ಈರುಳ್ಳಿನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ. ಅದಾದಮೇಲೆ ನೆಕ್ಸ್ಟು ಟೊಮೊಟೊನ ಹಾಕಿ ಸ್ವಲ್ಪ ಅದಕ್ಕೆ ಸಾಲ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಯಾವುದೇ ತರಕಾರಿನ ಫ್ರೈ ಮಾಡಬೇಕಾಗಿರೋದ್ರು ಅಷ್ಟೇನೆ ನಾವು ಸಾಲ್ಟನ್ನ ಹಾಕಿದಾಗ ಅದು ಬೇಗನೆ ಬೇಯುತ್ತೆ. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹುಣಸೆ ಹಣ್ಣಿನ ರಸನ ಕಿವುಚಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರ್ಸಿರ್ತೀವಲ್ಲ ನಾವು, ಆ ಬೇಳೆ ಸಾಂಬಾರು ಪೌಡರ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನಾವು ಈ ಕನ್ಸಿಸ್ಟೆನ್ಸಿಲೇನೆ ಸ್ವಲ್ಪ ಸಾಲ್ಟನ್ನ ಹಾಕೊಂಡು ರೈಸ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈಗ ನೀರನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟನ್ನ ನೀರನ್ನ ಹಾಕೋಬೇಕು. ತಿಳಿ ಸಾಂಬಾರು ಅಂತಂದರೆ ಯಾವಾಗಲೂ ತಿಳಿಯಾಗೇ ಇರುತ್ತೆ ಅಲ್ವಾ, ಅದರಿಂದ ನಾನು ಇಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಫಸ್ಟೇ ಟೊಮೊಟೊನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ಲ, ಅದರಿಂದ ಇದನ್ನು ನೋಡಿಕೊಂಡು ಹಾಕೋಬೇಕು. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಇಲ್ಲ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಅದಾದಮೇಲೆ ನಾನು ಹೇಳ್ದಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೇಳಿದ್ರು ನಮ್ಮ ಅಕ್ಕನ ಮನೇಲಿ. ಅಲ್ಲಿಗೆ ಹೋಗೋಕ್ಕೆ ಅಂತಂತ ಅಂದ್ಬಿಟ್ಟು ನಾನು ಅಮ್ಮ ರೆಡಿ ಆದ್ವಿ. ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಒಂದು 12 ಗಂಟೆ 12:30 ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಪೂಜೆನೂ ಕೂಡ ಆಗಿತ್ತು. ಅವರು ಪ್ರತಿ ವರ್ಷವೂ ಅಷ್ಟೇನೆ, ಪ್ರತಿ ವರ್ಷ ಒಂದು ಶ್ರಾವಣದಲ್ಲಿ ಹುಣ್ಣಿಮೆ ಬಂದಾಗ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾರೆ. ನಾವು ಯಾವಾಗ ಹೋದ್ರೂ ಅಷ್ಟೇನೆ ಪೂಜೆ ಮುಗಿದಾದ್ಮೇಲೆ ಹೋಗಿರ್ತೀವಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಸಿದ್ರು. ಅದಾದಮೇಲೆ ಅಡುಗೆನೂ ಅಷ್ಟೇನೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ತರಕಾರಿ ಪಲ್ಯ ಇತ್ತು, ಹಾಗೆಯೇ ಮೊಸರು ಚಟ್ನಿ, ಹೆಸರುಬೇಳೆ, ಎಲೆಕೋಸಿನ ಪಲ್ಯ, ಹಪ್ಳ, ಬಾಳೆಹಣ್ಣು ಮತ್ತು ಸ್ವೀಟು, ಹಾಗೆ ಬಾತು, ಇನ್ನು ನುಗ್ಗೆಕಾಯಿ ಸಾಂಬಾರು ಮತ್ತು ಮೊಸರನ್ನ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ನಾವು ನನ್ನ ಮಗಳೂ ಅಷ್ಟೇನೆ ಸ್ಕೂಲಿಗೆ ಹೋಗಿದ್ಲು. ನಮ್ಮ ಅಕ್ಕನ ಮಕ್ಕಳು ಹಾಗೆ ನನ್ನ ಮಗಳು ಇಬ್ಬರೂ ಅಷ್ಟೇನೆ ಒಂದೇ ಸ್ಕೂಲಿಗೆ ಹೋಗೋದು. ಅವಳನ್ನು ಕೂಡ ಅಲ್ಲೇ ವ್ಯಾನಲ್ಲಿಂದ ಇಳಿಸ್ಕೊಂಡು
ಅವಳನ್ನೂ ಊಟ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನಾವು ಆಲ್ರೆಡಿ ಒಂದು 5:30 ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮಂಡೇ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೇನೇ ನೀವು ಇನ್ನೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.